ಆ ಸಿನಿಮಾ ಭಾಳ ಚೆನ್ನಾಗಿತ್ತು ಸರ್. ಅಂದರೆ ಫುಲ್ ಕಾಮಿಡಿ, ಔಟ್ ಆ್ಯಂಡ್ ಔಟ್ ಎಂಟರ್ಟೈನ್ಮೆಂಟ್. ನೀವು ಕೊಡೋ ದುಡ್ಡಿಗೆ ಮೋಸ ಇಲ್ಲ. ಫಸ್ಟ್ ಹಾಫ್ ಬಿದ್ದು ಬಿದ್ದು ನಗ್ತೀರಿ, ಸೆಕೆಂಡ್ ಹಾಫ್ ನಿಮಗೆ ಅಂದರೆ ಕತೆ ಇದಾಗುತ್ತೆ, ಹೋಗುತ್ತೆ, ಚೆನ್ನಾಗಿದೆ. ಅಂದರೆ ನೀವು ಲಾಜಿಕ್ ಹುಡ್ಕಂಗಿಲ್ಲ. ಈಗ ಬೆಂಗಳೂರಲ್ಲಿ ಬೀಚ್ ಇದೆಯಾ ಅಂತ ಕೇಳಂಗಿಲ್ಲ, ಬೀಚ್ ಐತೆ ಆ್ಯಕ್ಚುಲಿ. ಮೆಜೆಸ್ಟಿಕ್ಕಲ್ಲಿ ಕ್ರೂಸ್ ಇದೆ. ಸೊ ನೀವು ಅವೆಲ್ಲ ಲಾಜಿಕ್ ಹುಡ್ಕಂಗಿಲ್ಲ, ಫುಲ್ ಔಟ್ ಆ್ಯಂಡ್ ಔಟ್ ಕಾಮಿಡಿ ಇದೆ. ಆಮೇಲೆ ನಿಮಗೆ ಕಾಮಿಡಿ ಒಳಗೆ ಸಪ್ತಸಾಗರದ ಚೆಲ್ಲೋ ಮನು ಪುಟ್ಟಿ ಕ್ಯಾರೆಕ್ಟರ್ ಆ ಯೂನಿವರ್ಸ್ ತರ್ತಾರೆ. ಅಂದರೆ ಕಾಮಿಡಿ ವಿಚಾರ, ಜೋಗಿ ಸಿನಿಮಾ ಸೀನ್ಸ್ ತರ್ತಾರೆ. ಸೊ ನಿಮಗೆ ಔಟ್ ಆ್ಯಂಡ್ ಔಟ್, ನೀವು ಕೊಟ್ಟ ದುಡ್ಡಿಗೆ ಏನೂ ಮೋಸ ಇಲ್ಲ. ಫ್ಯಾಮಿಲಿ ಸಮೇತ ಬಂದು ನಕ್ಕು ಹೋಗ್ಬೇಕು. ಈಗ ಭಾಳ ಸಿನಿಮಾಗಳು, ತುಂಬ ಸಿನಿಮಾ ಆಗಿದ್ದು ನಾವು ನಕ್ಕು ಸೂಫ್ರಮ್ ಸೊ ಲಾಸ್ಟ್ ಇಯರ್ ಆದರೆ ಬಂದೇ ಇಲ್ಲ. ಸೊ ಔಟ್ ಆ್ಯಂಡ್ ಔಟ್ ಕಾಮಿಡಿ ಎಂಟರ್ಟೈನ್ಮೆಂಟ್ ಬಂದು ನೋಡ್ರಿ ಅಂತ ಕೇಳಿ. ಭಾಳ ಚೆನ್ನಾಗಿದೆ ಬ್ರೋ. ಡಾಲಿ ಅವರ ಸ್ಟೋರಿ ಸೆಲೆಕ್ಷನ್ ಹೆಂಗೆ ಅನಿಸ್ತು ಈ ಫಿಲಮ್? ಅವ್ರದ್ದೇ ಪ್ರೊಡಕ್ಷನ್. ಹೌದೌದು, ಚೆನ್ನಾಗಿದೆ. ಅವರು ಕಂಪ್ಲೀಟ್ ಔಟ್ ಟೀಮೇ, ಅವ್ರ ಫ್ರೆಂಡ್ಸ್ ಟೀಮ್ ಏನೇನಿದೆ, ಪೂರ್ಣ ಅವರು ಡೈರೆಕ್ಷನ್ ಆಗಿರ್ಬೋದು, ಶಶಾಂಕ್ ಅವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಸೊ ಭಾಳ ಚೆನ್ನಾಗಿ ಮಾಡಿದ್ರು, ಏನು ತೊಂದರೆ, ಒಳ್ಳೆ ಸರ್. ಅವ್ರು ಎಂಟರ್ಟೈನ್ಮೆಂಟ್ ಸರ್. ನೀವು ಕೊಟ್ಟಿದ್ದ ದುಡ್ಡಿಗೆ ಮೋಸ ಇಲ್ಲ. ನೀವು ಸ್ಟೋರಿ ಹುಡುಕ್ತೀನಿ, ಲಾಜಿಕ್ ಹುಡುಕ್ತೀನಿ, ಫೈಟ್ ಯಾಕೆ ಹಂಗಾಯಿತು, ಬೆಂಗಳೂರಿಗೆ ಬೀಚ್ ಯಾಕೆ ಬಂತು, ಬನಶಂಕರಿನಲ್ಲಿ ಅಂತ ಕೇಳಂಗಿಲ್ಲ. ಬರಬೇಕು, ನಗಬೇಕು, ಹೋಗ್ಬೇಕಾರೆ. ತುಂಬ ಚೆನ್ನಾಗಿದೆ ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಸರ್. ಅವ್ರ ಫ್ರೆಂಡ್ಶಿಪ್ಪು, ಲಾಸ್ಟೆಲ್ಲ ಟೀಚರ್ ಎಂಟ್ರಿ. ಬ್ರೋ, ಡಾಲಿ ಆ್ಯಕ್ಟಿಂಗ್ ಎಲ್ಲ ಹೆಂಗಿದೆ ಸರ್ ಫಸ್ಟ್ ಕ್ಲಾಸ್ ಆಗಿದೆ ಸರ್. ಮಾತಾಡೋಣ. ಮೂವಿ ನೋಡಿದ್ರೆ ಇಷ್ಟ ಆಯ್ತಾ? ಕಾಮಿಡಿ ಎಲ್ಲ ಎಲ್ಲ ಇಷ್ಟ ಆಯ್ತು. ಎಲ್ಲ ಇಷ್ಟ ಆಯ್ತು. ಯಾರು ತುಂಬ ಇಷ್ಟ ಆಯಿತು ಫಿಲಮಲ್ಲಿ? ಯಾರು ಆ್ಯಕ್ಟಿಂಗು? ಹೆಸರು ತರಕಿಲ್ಲ ನನಗೆ. ರ್ಯಾಂಡಿ ಅಂತ ಅಂತಿದ್ರಲ್ಲ ಅವರಿಂದು ಡಾಲಿ ಅವರ ಆ್ಯಕ್ಟಿಂಗ್ ಎಲ್ಲ ಹೆಂಗಿದೆ? ಅಷ್ಟು ತರಕಿಲ್ಲ, ನಾ ಹೆಸರು ತರಕಿಲ್ಲ. ಸರ್ ಪಿಕ್ಚರು ಚೆನ್ನಾಗಿದೆ ಸರ್. ಏನು ಹೈಲೈಟು ಸರ್ ಫಿಲಮಲ್ಲಿ? ಕಾಮಿಡಿ ಚೆನ್ನಾಗಿದೆ. ಪಿಕ್ಚರ್ ಹೆಂಗಿದೆ? ಸೂಪರ್, ಚೆನ್ನಾಗಿದೆ. ಏನು ಇಷ್ಟ ಆಯ್ತು ನಿಮಗೆ? ಕಾಮಿಡಿ ಇಷ್ಟ ಆಯ್ತು, ಎಲ್ಲ ಚೆನ್ನಾಗಿತ್ತು. ತುಂಬ ಕಾಮಿಡಿ ಇದೆಯಾ? ಹಾಂ, ಚೆನ್ನಾಗಿದೆ. ಸೂಪರ್ ಥರ ಇದೆಯಾ ಅಥವಾ ಅದಕ್ಕಿಂತ ಚೆನ್ನಾಗಿದೆಯಾ? ಇಲ್ಲ, ಕಂಪೇರ್ ಇಲ್ಲ, ಚೆನ್ನಾಗಿದೆ. ಸರ್ ಹೆಂಗೆ ಅನಿಸ್ತು ಪಿಕ್ಚರ್? ತುಂಬ ಒಳ್ಳೆ ಫಿಲಮ್ಮು, ಮಸ್ಟ್ ವಾಚ್ ಮೂವಿ. ಜೋಕ್ಸ್ ಆಗಿರ್ಬೋದು, ಎಮೋಷನ್ಸ್ ಆಗಿರ್ಬೋದು, ಮದರ್ ಸೆಂಟಿಮೆಂಟ್ ಆಗಿರ್ಬೋದು, ಆಮೇಲೆ ಫ್ರೆಂಡ್ಸು ಹೆಂಗೆ ಒಟ್ಟಿಗಿರಬೇಕು ಅನ್ನೋಂಥ ತುಂಬ ಮಾಡಿದ್ದಾರೆ. ಎಲ್ಲರೂ ದಯವಿಟ್ಟು ಬಂದು ನೋಡಬೇಕು. ಎಕ್ಸಲೆಂಟ್ ಮೂವಿ. ಫ್ಯಾಮಿಲಿ ಸಿನಿಮಾನ, ಯೂತ್ ಸಿನಿಮಾನ, ಮಾಸ್ ಸಿನಿಮಾನ? ಎಲ್ಲದೂ ಇದೆ. ಮಾಸು ಇದೆ, ಫೈಟು ಇದೆ, ಫ್ಯಾಮಿಲಿ ಸೆಂಟಿಮೆಂಟು ಇದೆ. ಆಮೇಲೆ ಫ್ರೆಂಡ್ಸ್ ಎಲ್ಲ ಹೆಂಗೆ ಒಟ್ಟಿಗೆ ಆಗಿರಬೇಕು ಅನ್ನೋ ಒಂದು ಮೆಸೇಜ್ ಸಂದೇಶ ಕೊಟ್ಟಿದ್ದಾರೆ. ಎಲ್ಲ ದಯವಿಟ್ಟು ಬಂದು ನೋಡಬೇಕು ಅಂತ ಕೇಳ್ಕೊತೇನೆ. ಥ್ಯಾಂಕ್ ಯು ಸೊ ಮಚ್. ಸರ್ ಹೆಂಗಿದೆ ಸರ್? ಸೂಪರ್ ಆಗಿದೆ. ಏನು ಇಷ್ಟ ಆಯ್ತು ನಿಮಗೆ? ಮದರ್ ಪ್ರೇಮಿಸಿ ಎಲ್ಲ ಸೂಪರ್ ಇಷ್ಟ. ಬ್ರೋ ಹೆಂಗಿದೆ ಬ್ರೋ ಮೂವಿ? ಚೆನ್ನಾಗಿದೆ ಬ್ರೋ, ಸೂಪರ್ ಏನು ಇಷ್ಟ ಆಗಿದೆ. ಆಯ್ತು ನಿಮಗೆ? ಎಲ್ಲ ಇಷ್ಟ ಆಯಿತು ಬ್ರೋ. ಫ್ಯಾಮಿಲಿ, ಫ್ರೆಂಡ್ಸು ಎಲ್ಲ ತುಂಬ ಇಷ್ಟ ಆಯಿತು. ಡಾಲಿ ಅವ್ರ ಆ್ಯಕ್ಟಿಂಗು ಸೂಪರ್ ಆಗಿದೆ. ಅಣ್ಣ ಹೆಂಗಿದೆ ಮೂವಿ? ಸೂಪರ್ ಬ್ರೋ, ಏನು ಇಷ್ಟ ಆಯ್ತು? ಸಖತ್ತಾಗಿದೆ. ಇಡೀ ಸ್ಟೋರಿನೂ ಸಖತ್ತಾಗಿದೆ. ಓಕೆ. ಒಳ್ಳೆ ಸ್ಕ್ರೀನ್ ಪ್ಲೇ ಆ್ಯಂಡ್ ಒಳ್ಳೆ ಕ್ಲೈಮ್ಯಾಕ್ಸ್ ಸಖತ್ತಾಗಿದೆ. ಒಳ್ಳೆ ಮೆಸೇಜ್ ಕೂಡ. ಸ್ಟೋರಿ ಸೆಲೆಕ್ಷನ್ ಎಲ್ಲ ಸೂಪರ್ ಆಗಿದೆ. ಸೂಪರ್ ಡೈರೆಕ್ಷನ್. ಫಸ್ಟ್ ಹಾಫ್ ಅಂತೂ ನಮಗೆ, ಸೆಕೆಂಡ್ ಹಾಫ್ ಕೂಡ ಅವೈಟಿಂಗಲ್ಲಿ ಇರುತ್ತೆ, ವೆಯ್ಟ್ ಮಾಡಿಸ್ತಾರೆ. ಸೆಕೆಂಡ್ ಹಾಫ್ ಮಾತ್ರ ಸಖತ್ತಾಗಿದೆ. ಈ ಮೂವಿ ಬಗ್ಗೆ ಯೂನಿಕ್ ಏನಿದೆ ನಿಮಗೆ? ಯೂನಿಕ್ ಅನ್ನೋದಕ್ಕಿಂತ ಇದೊಂಥರ, ನೀವು ಫಿಲಮ್ ನೋಡಿದ್ರೆ ಗೊತ್ತಾಗುತ್ತೆ ಹೆಂಗಿರುತ್ತೆ ಅಂತ. ಕಂಪ್ಲೀಟ್ ಪ್ಯಾಕೇಜ್ ಅಂತ ಸಖತ್ತಾಗಿದೆ. ಒಳ್ಳೆ ಎಂಟರ್ಟೈನ್ಮೆಂಟ್, ಪೈಸಾ ವಸೂಲು. ಬ್ರೋ, ಡಾಲಿ ಅವರು ಸಿನಿಮಾದಲ್ಲಿ ಜಾಸ್ತಿ ಇದಾರ ಕಮ್ಮಿ ಇದಾರೆ? ಅವ್ರ ಪರ್ಫಾರ್ಮೆನ್ಸ್ ಅದು ನೀವು ಸಿನಿಮಾ ನೋಡಿ, ಅದು ಅವರು ಕ್ಯಾರೆಕ್ಟರ್ ಎಲ್ಲಿ ಬೇಕೋ ಅಲ್ಲಿ ಪರ್ಫೆಕ್ಟಾಗಿ ಪ್ಲೇಸ್ ಮಾಡಿದ್ದಾರೆ. ಸಖತ್ತಾಗಿದೆ. ಚೆನ್ನಾಗಿದೆ ಅಣ್ಣ. ನಾವು ಗ್ಯಾಂಗ್ ಆರ್ಟಿಸ್ಟ್ ಎಲ್ಲ ವರ್ಕ್ ಮಾಡಿದ್ದೀವಿ ಹೊರಗಡೆ. ಡಾಲಿ ಸರ್ಗೆ ಸಪೋರ್ಟ್ ಮಾಡಿ, ಪೂರ್ಣಚಂದ್ರ ಡೈರೆಕ್ಟರ್ ಸರ್ ಅವ್ರ ಸಿನಿಮಾಗೆ ಸಪೋರ್ಟ್ ಮಾಡಿ. ಸಿನಿಮಾ ತುಂಬ ಚೆನ್ನಾಗಿದೆ, ಕಾಮಿಡಿ, ನಗ್ಬೋದು, ಸಕ್ಕತ್ತಾಗಿದೆ. ನೋಡಿ, ಡಾಲಿ ಸರ್ಗೆ ಸಪೋರ್ಟ್ ಮಾಡಿ. ಏನು ಇಷ್ಟ ಆಯ್ತು ನಿಮಗೆ? ಕಾಮಿಡಿ ಪಾರ್ಟ್ ಮಸ್ತಾಗಿದೆ. ಆಮೇಲೆ ಮೂವಿ ಸ್ವಲ್ಪ ಸ್ಟೋರಿ ಸಖತ್ತಾಗಿದೆ ಅಷ್ಟು. ಸೊ ನಗ್ಸುತ್ತಾ ಪಿಕ್ಚರ್? ಹಾಂ ಬ್ರೋ, ಕಾಮಿಡಿ ಇದೆ. ಕಾಮಿಡಿ ಇದೆ. ಇಷ್ಟ ಆಯ್ತು. ನಾವು ಮಾತಾಡೋಕೆ ಬರಲ್ಲ ಜಾಸ್ತಿ. ಚೆನ್ನಾಗೈತೆ ಮೂವಿ. ಕಾಮಿಡಿ ಇದೆಯಾ ಪಿಕ್ಚರು? ಕಾಮಿಡಿ ಸಖತ್ತಾಗೈತೆ. ಮದರ್ ಸೆಂಟಿಮೆಂಟ್ ಇದೆ ಫುಲ್ಲು. ಫ್ರೆಂಡ್ಶಿಪ್ ಬಗ್ಗೆ ಹೇಳ್ಕೊಂಡ್ಬಿಟ್ಟಿದ್ದಾರೆ, ಹೆಂಗಿದ್ದ ಚೈಲ್ಡ್ಹುಡ್ನ ಕೊನೆಯವ್ರಿಗೆ ಹೇಗಿರ್ಬೇಕಂತ. ಮೂವಿ ಚೆನ್ನಾಗಿದೆ. ನಮ್ಮ ಬ್ರದರೇ ಮಾಡಿದ್ದಾರೆ, ಮೂವಿ ಚೆನ್ನಾಗಿ ಮಾಡಿದ್ದಾರೆ. ಡಾಲಿ ಅವ್ರ ಆ್ಯಕ್ಟಿಂಗು ಮಸ್ತಾಗಿದೆ ಬ್ರದರ್. ಥ್ಯಾಂಕ್ ಯು. ಸಾಂಗ್ಸ್ ಎಲ್ಲ ಹೆಂಗೆ? ಸಾಂಗ್ಸ್ ಫಸ್ಟಲ್ಲಿ ಒಂದು ಸಾಂಗ್ಸ್ ಇದೆ, ಸಾಂಗ್ಸ್ ಅಷ್ಟೊಂದು ಜಾಸ್ತಿ ಇಲ್ಲ, ಒಂದೆರಡು ಸಾಂಗ್ ಇದೆ ಅಷ್ಟೇ ಬ್ರದರ್. ಸೂಪರ್ ಅಂಶು ಇಟ್ಟಾಗಿತ್ತು ಹೋದ ವರ್ಷ. ಹಾಂ ಸೂಪರ್ ಅಂಶು ಇಟ್ಟಾಗಿತ್ತು. ಹಾಂ ಹಾಸ್ಟೆಲ್ ಹುಡುಗರು ಇಟ್ಟಾಗಿತ್ತು. ಅದೇ ಥರ ಈ ಆಗ್ಬೋದು ಬ್ರದರ್. ಜನರ ರಿಯಾಕ್ಷನ್ ನೋಡೋದು ಹೆಂಗೆ ಅಂತ. ಜಾಸ್ತಿ ಪೈವಸಿ ಮಾಡಿದ್ರೆ ಬಂದು ಮೂವಿ ವಾಚ್ ಮಾಡಿದ್ರೆ ಚೆನ್ನಾಗಿ ಓಡೋದು ಬ್ರದರ್. ಥ್ಯಾಂಕ್ ಯು. ಹೇಳಿ ಸರ್. ಏನು ಇಷ್ಟ ಆಯ್ತು ಫಿಲಮ್? ಫುಲ್ ಇದು ನಿಕ್ ನೇಮ್ಸ್ ಕೊಡೋದಂತೆ, ಒಂದು ಬ್ಯಾಗ್ಗೋಸ್ಕರ ಹಿಂಗೆ ಆಡ್ತಿದ್ದು, ಕಾಮಿಡಿ ಆಗಿದ್ದು, ಆ ಸೀನ್ ತುಂಬ ಇಷ್ಟ ಆಯಿತು ಸರ್. ಫುಲ್ ನಗ್ಸುತ್ತಾ ಫಿಲಮು? ಸಿನಿಮಾ ಫುಲ್ಲು ನಗ್ಸುತ್ತಾ? ಕಾಮಿಡಿ ಇದೆಯಾ? ಹಾಂ, ತುಂಬ ಚೆನ್ನಾಗಿತ್ತು, ಕಾಮಿಡಿ ಆಗಿತ್ತು. ನಾನು ನೋಡೋಕ್ಕೆ ಮತ್ತೆ ಬರ್ತೀನಿ ನೋಡೋಕ್ಕೆ ಮತ್ತೆ. ನಾನು, ನಮ್ಮಮ್ಮ ಮತ್ತು ನಮ್ಮ ಅಜ್ಜಿ ಬಂದಿದ್ರಿ ಸರ್. ಚೆನ್ನಾಗಿತ್ತು, ಮತ್ತೆ ಬರ್ತೀನಿ ನೋಡೋಕ್ಕೆ. ಡಾಲಿ ಅವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿತ್ತು, ಆನ್ ಟಾಪ್ ಆಗಿತ್ತು. ಎಕ್ಸ್ಪ್ರೆಷನು, ಆ್ಯಕ್ಷನು ಎಲ್ಲ ಫುಲ್ ಆನ್ ಪಿನ್ ಟು ಪಿನ್ ಇತ್ತು ಸರ್. ಥ್ಯಾಂಕ್ ಯು. ಚೆನ್ನಾಗಿದೆ ಸರ್.
ಏನಿಷ್ಟ ಆಯ್ತು ನಿಮಗೆ ಕಾಮಿಡಿ? ನಾನು ನಮಗೆ ಧನಂಜಯ್ ನೋಡಕ್ ಬಂದೆ, ನೋಡಿದೆ ಅಷ್ಟೇ ಸರ್. ಸೊ ಧನಂಜಯ್ ಡಾಲಿ ಎಲ್ಲ ಆಗಿ ವೈಲೆನ್ಸ್ ಅಲ್ಲಿ ಕಾಣಿಸ್ಕೊಂಡಿದ್ರು, ಇಲ್ಲಿ ಫುಲ್ ಕಾಮಿಡಿ ಮಾಡ್ತಾರ, ಏನು ಮಾಡ್ತಾರೆ? ಅವ್ರದ್ದೇನು ಕಾಮಿಡಿ ಇಲ್ಲ, ಬೇರೆಯವ್ರದ್ದೆಲ್ಲ ಕಾಮಿಡಿ ಇದೆ. ಬರೀ ಇವ್ರ ಸೀನ್ಸ್ ಎಲ್ಲ ಚೆನ್ನಾಗಿದೆ ಅಷ್ಟೇ. ಫ್ಯಾಮಿಲಿ ಸಿನಿಮಾನ? ಹಾಂ, ಫ್ಯಾಮಿಲಿ ನೋಡ್ಬೋದು. ಹುಡುಗರೇ ತುಂಬ ಚೆನ್ನಾಗಾಗತ್ತೆ ಸರ್, ನಮಗಿಂತ ಹುಡುಗರಿಗೆ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಹೇಗೆ ಅನಿಸ್ತು ಸರ್ ಇವತ್ತಿನ ಆಡಿಯನ್ಸ್? ಯಾಕಂದರೆ 26 ಪ್ರೀಮಿಯರ್ ಮಾಡಿದರೆ ಎಲ್ಲ ಕಡೆ ಒಂದು ಗ್ರ್ಯಾಂಡ್ ರೆಸ್ಪಾನ್ಸ್. ಸೊ ಇವತ್ತು ವೀರೇಶ್ ರೆಸ್ಪಾನ್ಸ್ ನೋಡಿದಾಗ ಹೇಗೆ ಅನಿಸ್ತು? ಭಾಳ ಖುಷಿ ಆಯಿತು. ಆಲ್ಮೋಸ್ಟ್ 27 ಪ್ರೀಮಿಯರ್ಸ್ ಮಂಡೆಯಿಂದ ನನ್ನೇನು ಎಲ್ಲ ಫುಲ್ ಆಯಿತು. ಆ್ಯಂಡ್ ಸಿಂಗಲ್ ಸ್ಕ್ರೀನ್ ರೆಸ್ಪಾನ್ಸಿಗೆ ಕಾಯ್ತಾ ಇದ್ದೆ ನಾನು. ಆ್ಯಕ್ಚುಲಿ ಸಿಂಗಲ್ ಸ್ಕ್ರೀನ್ ರೆಸ್ಪಾನ್ಸು ಭಾಳ ಅಂದರೆ ಭಾಳ ಚೆನ್ನಾಗಿದೆ. ವೆರಿ ಹ್ಯಾಪಿ. ಖುಷಿ ಅನ್ನೋದು ನೆಕ್ಸ್ಟ್ ಶೋಗೂ